50-50 ಅನುಪಾತದಲ್ಲಿ ಮೂಡ ಅಕ್ರಮ ಆಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಸ್ಗೆ ದೂರು ಕೊಟ್ಟ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಡ ಕಚೇರಿಗೆ ಸಚಿವರ ಆಗಮನ ಆಗುತ್ತೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಅಕ್ರಮ ಆಗಿದೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಭೈರತಿ ಸುರೇಶ್ ಕೆಲವೇ ಕ್ಷಣಗಳಲ್ಲಿ ಮೂಡ ಕಚೇರಿಗೆ ಆಗಮಿಸ್ತಾರೆ. ನಗರಾಭಿವೃದ್ಧಿ ಸಚಿವರ ನೇತೃತ್ವದಲ್ಲಿ ಮೂಡ ಸಭೆ ನಡೆಯುತ್ತೆ. ಮೂಡ ಸದಸ್ಯರಾಗಿರುವ ಮೈಸೂರಿನ ಶಾಸಕರು, ಪರಿಷತ್ ಸದಸ್ಯರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಭೈರತಿ ಸುರೇಶ್ ಸಭೆ ನಡೆಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮೂಡ ಕಚೇರಿಗೆ ಆಗಮಿಸ್ತಾರೆ. ಈಗಾಗಲೇ ಕೇಳಿಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಅಧಿಕಾರಿಗಳಿಂದ ಮತ್ತು ಅಲ್ಲಿನ ಶಾಸಕರ ಜೊತೆಗೆ ಮೂಡ ಕಚೇರಿಯಲ್ಲಿ ಒಂದು ಸಭೆ ನಡೆಸ್ತಾರೆ ಸಚಿವ ಭೈರತಿ ಸುರೇಶ್, ನಗರಾಭಿವೃದ್ಧಿ ಸಚಿವರು. ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇವತ್ತು ಭೈರತಿ ಸುರೇಶ್ ಅವರ ಆಗಮನ, ಯಾರ್ಯಾರು ಇರ್ತಾರೆ ಇವತ್ತಿನ ಈ ಸಭೆಯಲ್ಲಿ, ಏನೇನು ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ ಇಲ್ಲಿ? ಪ್ರಣತ್, ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ನಡೆದಿದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುವಂತ ನಿರೀಕ್ಷೆ ಇದೆ. ಬಹಳ ಪ್ರಮುಖವಾಗಿ ಏನು ಭೂಮಿಯನ್ನ ಕಳೆದುಕೊಂಡಂತಹ ರೈತರು ಮೂಡಾಗೆ ನಿವೇಶನಕ್ಕಾಗಿ ಅಲೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಹಲವು ದಿನಗಳಿಂದ ಈಗಿರ್ತಕ್ಕಂಥ ಏನು ನಗರಾಭಿವೃದ್ಧಿ ಏನು ಮೂಡಾದ ಆಯುಕ್ತರಾದಂತಹ ದಿನೇಶ್ ರವರು ನಿವೇಶನವನ್ನ ಹಂಚಿಕೆಯನ್ನ ಜೊತೆಗೆ 50-50 ಅನುಪಾತ ಜೊತೆಗೆ ಸರ್ಕಾರದ ಪ್ರೋತ್ಸಾಹದಾಯಕ ಸೈಟ್ಗಳೇನಿದೆ, ಏನು ಸರ್ಕಾರದ ನಿಯಮ ಅನುಸಾರವಾಗಿ ಮಾಡಿದಂತಹ ಸೈಟ್ಗಳಲ್ಲೂ ಕೂಡ ಲೋಪ ಇದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಹಲವರು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಎಲ್ಲಿ ಲೋಪ ಆಗಿದೆ ಅನ್ನುವುದನ್ನ ಪರಿಶೀಲನೆಯನ್ನ ಮಾಡೋದಕ್ಕೆ ಈಗ ಕೆಲವೇ ಕ್ಷಣಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಸಭೆ ಭೈರತಿ ಸುರೇಶ್ ಅವರು ಮಾಡಲಿರ್ತಕ್ಕಂಥದ್ದು 50-50 ಅನುಪಾತದಲ್ಲಿ ಜೊತೆಗೆ ಪ್ರೋತ್ಸಾಹದಾಯಕ ನಿವೇಶನಗಳನ್ನ ಕೂಡ ಕೆಲಸ ಬರದಿಂದ ಸಾಕ್ತಾ